ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿಯವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಅಕ್ಟೋಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ. ಹಾಗೆ ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚ್ ಶುರು ಆಗ್ತದೆ. ಜ್ಯೋತಿಷ್ಯ ಅಂದರೆ ಕೇವಲ ಮೂಢನಂಬಿಕೆ ಅಲ್ಲ, ಅದರಲ್ಲಿ ವೈಜ್ಞಾನಿಕ ಕಾರಣ ಕೂಡ ಇರುತ್ತೆ. ಅದೆಲ್ಲಕ್ಕಿಂತ ಮೇಲಾಗಿ ನಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಏನಾಗುತ್ತೆ, ಅದಕ್ಕೆ ನಾವು ಯಾವ ರೀತಿ ಮುಂಜಾಗ್ರತೆ ತಗೊಳ್ಬೇಕು, ಕ್ರಮ ತಗೊಳ್ಬೇಕು, ಇದೆಲ್ಲವನ್ನ ತಿಳ್ಕೊಳ್ಳೋಕೆ ಜ್ಯೋತಿಷ್ಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ನಮ್ಮ ಲೈಫಲ್ಲಿ. ಸೊ ಹಾಗಾಗಿ ತುಂಬಾನೇ ಕಡಿಮೆ ಅಮೌಂಟು 6,999 ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು, ನಿಮ್ಮ ಜೀವನವನ್ನ ತಿಳ್ಕೋಬಹುದು. ಅಂದ್ರೆ ಖಂಡಿತ ನೀವು ಅದಕ್ಕೆ ಯೋಚನೆ ಮಾಡುವಂತಹ ನೆಸೆಸಿಟಿನೇ ಇರಲ್ಲ. ಸೊ 26ನೇ ತಾರೀಕು ಒಮ್ಮೆ ಫ್ರೀ ಕ್ಲಾಸಸ್ ಅಟೆಂಡ್ ಮಾಡಿ, ಅದಾದ್ಮೇಲೆ ನಿಮಗೆ ಇಷ್ಟ ಆಗಿ ನಾವು ಕಲಿಬಹುದು ಅಂತ ಅನ್ನಿಸ್ದಾಗ ಡಿಸೆಂಬರ್ 1ನೇ ತಾರೀಕಿಗೆ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಎಲ್ಲೂ ಹೋಗಿ ಕಲಿಯುವಂತಹ ಅವಶ್ಯಕತೆ ಇಲ್ಲ. ಮನೇಲೆ ಕೂತು ನಿಮ್ಮ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ಕಲಿಯೋದು. ನೀವು ಮಾತ್ರ ಅಲ್ಲ, ಇಡೀ ನಿಮ್ಮ ಕುಟುಂಬ ಸಮೇತದಲ್ಲಿ ಕಲಿಬಹುದಾಗಿದೆ. ಹಾಗಾಗಿ ಇದೊಂದು ಅವಕಾಶ, ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಂಡ್ಬೇಡಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸೂರ್ಯ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಗುರುಜಿಯವರು ಮಾಹಿತಿಯನ್ನ ಕೊಡ್ತಾರೆ. ಗುರುಜಿ, ಸೂರ್ಯ ಈಗ ಯಾವಾಗ ತುಲಾ ರಾಶಿಗೆ ಪ್ರವೇಶ ಮಾಡ್ತಿರೋದು, ಹೇಗೆ ಪರಿಣಾಮ ಬೀಳ್ತದೆ, ಮತ್ತೆ ಎಷ್ಟು ದಿನ ಇರುತ್ತೆ ರಾಶಿ ಮೇಲೆ ಆ ಪರಿಣಾಮ? ಫಸ್ಟ್ ವಿಜ್ಞಾನದ ಬಗ್ಗೆ ಮಾತಾಡೋಣ. ಯಾವುದೇ ಕಾರಣಕ್ಕೂ ಸೂರ್ಯ ಯಾವ ರಾಶಿಗೂ ಹೋಗಲ್ಲ. ಸೂರ್ಯ ಮಧ್ಯದಲ್ಲೇ ಇದ್ದಾನೆ. ನಮ್ಮ ಸುತ್ತಲೂ 12 ರಾಶಿಗಳಿದೆ. ಬ್ರಹ್ಮಾಂಡದಲ್ಲಿ ನಮ್ಮ ಸುತ್ತಲೂ ಆಕಾಶದಲ್ಲಿ ನೋಡಿದಾಗ 12 ರಾಶಿಗಳು ಫಿಕ್ಸ್ ಆಗಿದ್ದಾವೆ. ಭೂಮಿ ಸುತ್ತೋ ಸಮಯದಲ್ಲಿ ಈಗ ಅಲ್ಲಿ ಪಿಕ್ಚರಲ್ಲಿ ತೋರಿಸೋದೇ ರಾಶಿಗಳು. ನೀವು ಆಚೆ ಕಡೆ ಇರ್ತಕ್ಕಂಥ ರಾಶಿಗಳು ನೀವು ನೋಡ್ಬೋದು. ಆ ಸಣ್ಣ 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 ಬಾಕ್ಸ್ ಇರುತ್ತಲ್ಲ, ಅದೇ ಥರ ಮೀನ, ಮೇಷ ಅಂತೆಲ್ಲ ಇರ್ತಾರೆ. ಅದೆಲ್ಲ ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರದ ಒಂದು ಡಿಸೈನ್ ಅವೆಲ್ಲ. ಭೂಮಿ ನಾವು ಹೋಗ್ತಾ ಇದ್ದಾಗ ಭೂಮಿ ಒಂದು ರೌಂಡ್ ಹೊಡೆಯುತ್ತೆ ಸೂರ್ಯನ ಸುತ್ತ. ಸೊ ನಾವು ಸೂರ್ಯನ ನೋಡಿದಾಗ ಸೂರ್ಯ ಹಿಂದೆ ಇರ್ತಕ್ಕಂಥ ರಾಶಿನೇ ನಾವು ಸೂರ್ಯ ಈ ರಾಶಿಲಿದ್ದಾನೆ ಅಂತ ಅರ್ಥ ಅಷ್ಟೇ. ಒಂದು ಸೂರ್ಯನಿಗೆ ನಿಲ್ಲಿಸ್ಬಿಟ್ಟು ನಾವು ಹಿಂಗೆ ಸುತ್ತಾ ಇದ್ರೆ ಆಯಿತು. ಇಲ್ಲಿ ನಿಂತರೆ ಓ ಕ್ಯಾಮ್ರಾ ಸೈಡ್ ಇದೆ, ಈ ಕಡೆ ಬಂದರೆ ನಿನ್ನ ಸೈಡ್ ಇದೆಯಮ್ಮ, ಈ ಕಡೆ ಸೈಡ್ ಬಂದರೆ ನನ್ನ ಸೈಡ್ ಇದೆ. ಸೂರ್ಯ ಇಲ್ಲೇ ಇದೆ, ಭೂಮಿ ಸುತ್ತಾ ಇದೆ. ಭೂಮಿ ಸುತ್ತೋದು ನೋಡಿ ಓ ಈ ಕಡೆ ಬಂತು ಅಂದರೆ ನಾವು ನಮ್ಮ ಭಾವನೆಯಲ್ಲಿ ಭೂಮಿ ನಿಂತಿದೆ, ಸೂರ್ಯ ನಮ್ಮ ಸುತ್ತಾ ಇದೆ ಅಂತ ಭಾವನೆ ಬರುತ್ತಷ್ಟೇ. ಅದು ರಿಫ್ಲೆಕ್ಷನ್ ಅಷ್ಟೇ. ಸೊ ದಯವಿಟ್ಟು ಎಲ್ಲರೂ ತಲೆಯಲ್ಲಿಟ್ಕೊಳ್ಳಿ, ಸೂರ್ಯ ಯಾವ ರಾಶಿಗೂ ಪ್ರವೇಶ ಆಗಲ್ಲ. ಇಟ್ ಈಸ್ ನೋನ್ ಆಸ್ ದಿ ಅಪೆರೆಂಟ್ ಮೂಮೆಂಟ್ ಆಫ್ ದಿ ಸನ್. ಅಪೆರೆಂಟ್ ಅಂತ ಕರೀತಾರೆ ಅದನ್ನು, ಸೂರ್ಯ ಮಾರ್ಗ ಅಂತ ಕರೀತಾರೆ. ಸೊ ಯಾಕೆ ಈ ತುಲಾ ಭಾಳ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ತಾನೇ ತುಲಾ ಸಂಕ್ರಮಣ ಆದಮೇಲೆ ಈ ಕಾವೇರಿ ದೇವಿಗೆ ಪೂಜೆ ಆಯಿತು. ಭಾಳಷ್ಟು ತೋರಿಸೋದು ಏನಕ್ಕೆ ಅಂತಂದರೆ, ಇವತ್ತಿನ ದಿವಸ ಅಂದರೆ ಇವತ್ತಿನ ದಿವಸ ಭೂಮಿ ಉತ್ತರ ದಿಕ್ಕಿನ ಕಡೆ ಇರುತ್ತೆ. ಭೂಮಿ ಅಂದರೆ ಧ್ರುವ ನಕ್ಷತ್ರದ ಕಡೆ ಇರುತ್ತೆ. ನಮ್ಮ ಶಾಸ್ತ್ರದಲ್ಲಿ ಮೇಷರಾಶಿ ಪ್ರಾರಂಭವಾಗುತ್ತಲ್ಲ, ಆ ಪ್ರಾರಂಭವಾಗ್ತಕ್ಕಂಥ ದಿಕ್ಕೇ ಧ್ರುವ ನಕ್ಷತ್ರ ಆಕಾಶದಲ್ಲಿ, ಆ ಡೈರೆಕ್ಷನ್ ನಾರ್ತ್. ಅದನ್ನು ಪೊಲಾರಿಸ್ ಅಂತ ಕರೀತಾರೆ, ಅಥವಾ ನಾರ್ತ್ ಪೋಲ್ ಸ್ಟಾರ್ ಅಂತ ಕರೀತಾರೆ, ಅಥವಾ ನಮ್ಮ ಶಾಸ್ತ್ರದಲ್ಲಿ ಧ್ರುವ ನಕ್ಷತ್ರ ಅಂತ ಕರೀತಾರೆ. ಭೂಮಿ ಯಾವಾಗ ಧ್ರುವ ನಕ್ಷತ್ರದ ಜಾಗಕ್ಕೆ ಬರುತ್ತೋ ಪ್ರತಿ ವರ್ಷ, ಆವಾಗ ನಾವು ಸೂರ್ಯ ತುಲಾರಾಶಿ ಪ್ರವೇಶ ಆದ ಅಂತ ಹೇಳ್ತೀವಿ. ಅದು ಆ ಕಡೆ ಬಂತು, ಇದು ಸೂರ್ಯ ಈ ಕಡೆ ಕಾಣಿಸ್ತಾ ಇದೆ. ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಂದು ಹಬ್ಬ ಗೊತ್ತು, ಮಕರ ಸಂಕ್ರಾಂತಿ ಅಂತ ಕೇಳ್ತಾರೆ. ಅದು ಯಾವ ದಿವಸದಲ್ಲಿ ಬರುತ್ತೆ ಅಂತಲೂ ಗೊತ್ತು, ಜನವರಿ 15 ಅಂತ. ಜನವರಿ 15ರಲ್ಲಿ ಮಕರ ಸಂಕ್ರಾಂತಿ ಬಂದಿದೆ ಅಂತಂದರೆ ಭೂಮಿ ಕರ್ಕಾಟಕದಲ್ಲಿದೆ ಅಂತ ಅರ್ಥ. ಯಾಕಂದ್ರೆ ಕರ್ಕಾಟಕದಿಂದ ಆಪೋಸಿಟ್ ಇರ್ತಕ್ಕಂಥದ್ದೇ ಮಕರ. ಸೂರ್ಯ ಅಲ್ಲೇ ಇರ್ತಾನೆ, ಎಲ್ಲೂ ಹೋಗಲ್ಲ. ಭೂಮಿ ಸೂರ್ಯನ ಸುತ್ತಬೇಕಾದ್ರೆ
ಆ ಸೂರ್ಯನ ಹಿಂದೆ ಇರತಕ್ಕಂಥ ರಾಶಿನ ನಾವು ನೋಡಿಕೊಂಡು ಈ ರಾಶಿ ಪ್ರವೇಶ ಆದ ಅಂತ ಹೇಳ್ತೀವಿ. ಹಾಗೆ ಏಪ್ರಿಲ್ 15ನೇ ತಾರೀಕು ಸೌರಮಾನ ಉಗಾದಿ ಮಂಗಳೂರು ಕಡೆ ಕೇರಳ ಕಡೆ ಎಲ್ಲ ಮಾಡ್ತಾರೆ. ಅದರ ಅರ್ಥ ಏನು ಅಂತಂದರೆ ಭೂಮಿ ತುಲಾರಾಶಿ ಪ್ರವೇಶ ಆಗಿದೆ ಅಂತ ಅರ್ಥ. ಭೂಮಿ ತುಲಾರಾಶಿ ಪ್ರವೇಶ ಆದಾಗ ಸೂರ್ಯನೇ ಮೇಷಕ್ಕೆ ಬಂದೇನೋ ಅನ್ನೋ ಒಂದು ಭಾವನೆ. ಇದೆಲ್ಲ ಭಾವನೆ. ಸೂರ್ಯ ಎಲ್ಲೇ ಕೂತಿದ್ರು ಕೂಡ ಹೇಗೆ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಎರಡನೇ ಪ್ರಶ್ನೆ. ಪ್ರಶ್ನೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತಂದರೆ, ನಮಗೆ ಒಂದು 10 ಫ್ರೀಕ್ವೆನ್ಸಿ ಲೈಟ್ಸ್ ಇರುತ್ತೆ. ನಾವು ಒಂದು ಡೈರೆಕ್ಷನ್ ನೋಡಿದಾಗ ಅದರದ್ದು ಫ್ರೀಕ್ವೆನ್ಸಿ ತೊಗೊಳ್ತೀವಿ, ಇನ್ನೊಂದು ಕಡೆ ಬಂದಾಗ ಇನ್ನೊಂದು ಫ್ರೀಕ್ವೆನ್ಸಿ ತೊಗೊಳ್ತೀವಿ, ಇನ್ನೊಂದು ಕಡೆ ಇನ್ನೊಂದು ಫ್ರೀಕ್ವೆನ್ಸಿ ತೊಗೊಳ್ತೀವಿ. ಸೂರ್ಯ ಮೈದಲ್ಲೇ ಇದ್ದಾನೆ, ಆದರೆ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥ ನಕ್ಷತ್ರ ಪುಂಜ ರಾಶಿ ಅಂತ ಹೇಳ್ತೀವಲ್ಲ, ಅದರಿಂದ ಸೂರ್ಯನ ಒಂದು ಕ್ವಾಂಟಮ್ ಫಿಸಿಕ್ಸ್ ಅಂತ ಏನು ಹೇಳ್ತೀವಿ ಫ್ರೀಕ್ವೆನ್ಸಿ ಎಳೆದು ಭೂಮಿ ಕಡೆ ಬಿಡ್ತಾ ಇರುತ್ತೆ. ಯಾರ್ಯಾರು ಆಯಾ ರಾಶಿಲಿರ್ತಾರೆ ಆಯಾ ರಾಶಿದು ಎಫೆಕ್ಟ್ಸು ಆ ಸೂರ್ಯ ಹಿಂದೆ ಇರತಕ್ಕಂಥ ನಕ್ಷತ್ರದ ಪುಂಜದ ಮೇಲೆ ಕರ್ಮ ಸಿದ್ಧಾಂತರ ಪ್ರಕಾರ ನಮಗೆ ಎಫೆಕ್ಟ್ ಆಗುತ್ತೆ, ವಿಚ್ ಈಸ್ ಅಟ್ ಎ ವೆರಿ ನೆಟ್ ಲೆವೆಲ್ ಅಂತ ಹೇಳ್ಬೋದು, ಇಂಡಿವಿಜುವಲ್ ನೆಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಯಾವ್ಯಾವ ಲಗ್ನದವರಿಗೆ ವಿಶೇಷವಾಗಿ ಸೂರ್ಯ ಸಂಕ್ರಮಣದಿಂದ ಹೇಗಾಗುತ್ತೆ. ಸೊ ಪ್ರತಿ ವರ್ಷ ಯಾವಾಗ ಅಕ್ಟೋಬರ್ 16-17 ಈ ಕಾವೇರಿ ಉಗಮ ಸ್ಥಾನದಲ್ಲಿರ್ತಕ್ಕಂಥ ಪೂಜೆ ನಡೆಯುತ್ತೆ. ವೆರಿ ಸಿಂಪಲ್ಲು. ಮುಂದಿನ ವರ್ಷ ಯಾವಾಗ ನಡೆಯುತ್ತೆ ಅಂದರೆ ಅಕ್ಟೋಬರ್ 16-17 ನಡೆಯುತ್ತೆ. ಅದೊಂದು ಲಗ್ನ ಫಿಕ್ಸ್ ಮಾಡ್ತಾರೆ 16-17 ಅಂದರೆ ಯಾವಾಗ ಸೂರ್ಯ ಸಂಕ್ರಮಣ ಆಗುತ್ತೆ. 90% 16ಕ್ಕೆ ಸಂಕ್ರಮಣ ಆಗೋದು. ಸೊ 16-17 ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ಅವತ್ತು ಅದೇ ಆಸ್ಪಾಸದಲ್ಲೇ ಇಡೋದು. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಸಬ್ಜೆಕ್ಟ್ನ ತೊಗೊಂಡು ನಾವು ಪೂಜೆಗಳು ಮಾಡ್ತೀವಿ. ಇದರಲ್ಲಿ ಮೂಢನಂಬಿಕೆಯಲ್ಲಿ ಬಂದಿಲ್ವಲ್ಲ, ಎಲ್ಲಿ ಹೋದರು ಪ್ರಗತಿಪರರು ಯಾರು ಬೈದಿಲ್ವಲ್ಲ, ಅದೆಲ್ಲ ಸುಳ್ಳು ಮೂಢನಂಬಿಕೆ ಅಂತ ಹೇಳೋರು ಒಬ್ಬರು ಬರಲೇ ಇಲ್ಲ. ಯಾವುದಕ್ಕೋ ಬರ್ತಾರೆ, ಇದಕ್ಕೆ ಬರಲ್ಲ. ಸೈಂಟಿಫಿಕ್ ಆಗಿದೆ, ವೈಜ್ಞಾನಿಕವಾಗಿ ಕಾರಣ ಹೇಳಿದಾಗ ಎಲ್ಲದಕ್ಕೂ ವೈಜ್ಞಾನಿಕ ಇದೆ. ಅದಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಅನುಭವ ತಗೋಬೇಕು. ಆ ಚಿಂತಕರು ಈ ಚಿಂತಕರು ಎಲ್ಲ ಇರ್ತಾರಲ್ಲ, ವಿಜ್ಞಾನದ ಮೇಲೇ ನಾವು ಆಚರಣೆಗಳು ಮಾಡಿರೋದು ಅಷ್ಟೇ. ಈಗ ದೇವರಿದ್ದಾರಾ ಅಂತ ಹೇಳಿದ್ರೆ ಎಲ್ಲಿದ್ದಾರೆ? ನಾನು ತೋರ್ಸೋಕ್ಕಾಗಲ್ಲ, ಅವರು ತೋರ್ಸೋಕ್ಕಾಗಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನಿಗೆ ತಂದೆ ತಾಯಿ ತೀರೋಗಿದ್ರೆ ಏನು ತೋರಿಸ್ಬೋದು ಅವನು? ಫೋಟೋ, ಕರೆಕ್ಟ್ ಅಲ್ವಾ? ಹೌದು. ಸೊ ಅದು ಬಿಟ್ಬಿಟ್ಟು ಅವರು ನಶ್ವರ ಆಗಿರ್ತಕ್ಕಂಥ ದೇಹನ ತಗೊಂಬಂದು ದೇವರು ಇದ್ದು ತಂದೆ ತಾಯಿನ ಫೋಟೋನ ತೋರಿಸ್ಬಿಟ್ಟು ಇವರೇ ತಂದೆ ತಾಯಿ ತೋರ್ಸಪ್ಪ ಎಲ್ಲಿದ್ದಾರೆ ಇವಾಗ ತೋರಿಸು ಅಂದರೆ ಎಲ್ಲಿ ತೋರ್ಸೋಕ್ಕಾಗತ್ತೆ? ಸೊ ಆ ಸಬ್ಜೆಕ್ಟ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು ಜನ, ದೇವ್ರಿದನ್ನ ತೋರಿಸು ಅಂತ. ದೇವ್ರ ಬಗ್ಗೆ ನಾವು ಹೇಳಬೇಕು ಅಂತಂದರೆ ದೇವ್ರು ನಮ್ಮನ್ನು ಹುಟ್ಟಿಸೋದ್ನ ಅಥವಾ ನಾವು ದೇವ್ರನ್ನ ಹುಟ್ಟಿಸೋದ್ವ ಅಂತ ಯೋಚನೆ ಮಾಡಿದ್ರೆ, ಪ್ರಕೃತಿನ ನೋಡಾದ್ಮೇಲೆ ದೇವ್ರನ್ನ ನಾವೇ ಹುಟ್ಟಿಸಿರೋದು. ಹೌದಾ? ಪ್ರಕೃತಿಲಿ ನೋಡಿದ ತಕ್ಷಣ ದೇವ್ರು ನಾವೇ ಹುಟ್ಟಿಸಿರೋದು. ದೇವ್ರು ಹುಟ್ಟಕ್ಕೆ ಕಾರಣನೇ ನಮ್ಮ ತಲೆಯಲ್ಲಿ ಬಂದಿದ್ದಲ್ವಾ, ಹಿಂಗಿರ್ಬೋದೇನೋ ಅಂತ. ನಮ್ಮ ತಲೆಯಲ್ಲಿ ಬಂದಿರತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಹಿಂಗಿರ್ಬೋದೇನೋ ದೇವರು ಅಂತ ನಮ್ಮ ತಲೆಯಲ್ಲಿ. ಸೊ ನಾವು ಪೂಜೆ ಮಾಡ್ತಾ ಇರೋದು ನಮ್ಮ ತಲೆನ ಅಷ್ಟೇ. ಅದನ್ನೇ ಮಾನಸಿಕ ಪೂಜೆ ಅಂತ ಕರಿತೀವಿ. ಅದನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ಕರೀತಾರೆ. ಅದನ್ನೇ ನಿರಾಕಾರ, ಆಕಾರ ಇಲ್ಲದೆ ಇರತಕ್ಕಂಥದ್ದು ಅಂತ ಕರೀತಾರೆ. ಬ್ರೈನ್ ಇದೆಯಲ್ಲ, ಮೈಂಡ್, ಫೋಟೋಸ್ಗಳೆಲ್ಲ ನಮಗೆ ಹೇಗೆ ಬೇಕೋ ಅದನ್ನ ಮಾಡಿರೋದು ಅಂತ. ಅಷ್ಟೇ. ದೇವ್ರಿಗೆ ಆಕಾರ ಇರಲ್ಲ, ನಮಗೆ ಬೇಕಾಗಿರೋ ರೀತಿ ಅಂತ ಸಾಧ್ಯನೇ. ಸೊ ನಮ್ಮ ಥಾಟ್ಸ್ಗೆ ಹೆಂಗೆ ಬಂದಿದೆಯೋ ನಾವೊಂದು ಸೇರಿಕೊಂಡು ನನಗೊಂದು ಈ ಥರ ಒಂದು ದೇವ್ರಿದೆ ಅಂತ ಒಂದು ಆಲೋಚನೆ ಬರ್ತಾಯಿದೆ, ನಿನಗೂ ಇದೆ ಅಂತ ಅನ್ನಿಸ್ತದೆ, ಎಲ್ಲ ಸೇರಿ ನಾವು ಹಿಂಗೋಗಿ ಮಾಡೋಣ ಆಕಾರ ಅಷ್ಟೇ. ಇನ್ನೇನಿದೆ ಅದರಲ್ಲಿ ತಲೆಯಲ್ಲಿ ಬಂದಿರೋದು? ಈಗ ಒಂದು 10 ಕೈ, ವಿಷ್ಣುಗೆ 10 ಕೈ ಇದೆ ಅಂತ ಎಲ್ಲಿ ತೋರ್ಸಪ್ಪ ನೋಡೋಣ ಅಂದರೆ ಅದು ಥಾಟಲ್ಲಿ ಬಂತು. ಯಾಕೆಂದರೆ 10 ಅಂತಂದರೆ 10 ಥರದ ಸಿದ್ಧಿಗಳು ಅಂತ ಅಲ್ಲಿ ಕರಿತೀವಿ. ಆ ಸಿದ್ಧಿಗಳು ಭಗವಂತ ನಮಗೆಲ್ಲ ಎಲ್ಲ ದಿಕ್ಕಲ್ಲೂ 10 ದಶಮಹಾ ದಿಕ್ಕುಗಳಲ್ಲಿ ಕೊಡ್ತಾ ಇದ್ದಾನೆ ಅಂಥೇಳಿ ಸಾಂಕೇತಿಕವಾಗಿ ದೇವ್ರನ್ನ ಮಾಡ್ಕೊಂಡಿದ್ದೀವಿ ಹೊರತು ನಿಜವಾಗ್ಲೂ ದೇವ್ರು ಎಲ್ಲಿದ್ದಾನೆ ಅಂತ ಮಕ್ಕಳೇನಾರು ಕೇಳಿದ್ರೆ ಹೇಳಿ. ಇಟ್ ಈಸ್ ಎ ಸೈಂಟಿಫಿಕ್ ವಿಚಾರ. ಈಗ ರೋಬೋಟ್ ಎಲ್ಲ ನೋಡಿದ್ದೀರಾ, ಕರೆಕ್ಟಾ? ರೋಬೋಟ್ ಯಾಕೆ ಮನುಷ್ಯನ ಆಕಾರದಲ್ಲೇ ಮಾಡಿದ್ದಾರೆ? ಒಂದು ಥಾಟ್ ಯೋಚನೆ ಮಾಡಿ.
ರೋಬೋಟು ಯಾವ್ದಾರು ಒಂದು ಹುಲಿ ಆಕಾರದಲ್ಲಿ ಇರ್ಬೋದಾಯ್ತು ರೋಬೋಟು. ಅಂದ್ರೆ ಅದು ಈಗ ಮನುಷ್ಯರು ಕೆಲಸ ಮಾಡೋಕೆ ಕರೆಕ್ಟ್ ಅಲ್ವಾ? ಮಾಡಿರೋದು ಅಂತ. ದೇವರು ನಮ್ಮನ್ನು ಹುಟ್ಟಿಸಿದಾನೆ ಅಂದ್ರೆ ನಮ್ಮ ತರನೇ ದೇವ್ರು ಇರ್ಬೋದು ಅಂತ. ಅದಕ್ಕೆ ಮನುಷ್ಯನ ರೂಪಲ್ಲೇ ಕಣ್ಣು ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ಕೊಟ್ಟಿದೀವಿ ಅಷ್ಟೇ, ಇನ್ನೇನಿಲ್ಲ. ಅವ್ನಿಗೆ ಎಕ್ಸ್ಟ್ರಾ ಪವರ್ ಇದೆ ಅಂದ್ಬಿಟ್ಟು 2 ಕೈ ಎಕ್ಸ್ಟ್ರಾ ಹಾಕಿದೀವಿ. ಒಬ್ಬರಿಗೆ ಎಕ್ಸ್ಟ್ರಾ ಪವರ್ ಇವಾಗ ಎಲ್ಲರೂ ಇಟ್ಕೊಂಡಿರ್ತಾರೆ, ಅದು ಇದು ಎಲ್ಲ ಕತ್ತಿ ಇಟ್ಕೊಂಡಿರ್ತಾರೆ. ಒಂದು 4-5 ಗನ್ ಇದ್ರೆ ಇಲ್ಲೆಲ್ಲ ಹಾಕೊಂಡು ನೇತಾಕೊಂಡಿರ್ತಾರೆ. ಮಿಲಿಟ್ರಿ ಅವ್ರು ಹೆಂಗೆ ಇಟ್ಕೊಂಡ್ರೆ ಇಲ್ಲೊಂದು ಗನ್ ಇರುತ್ತೆ. ಮಿಲಿಟ್ರಿ ಅವನು ಹೋದ್ರೆ ಇಲ್ಲೊಂದು ಗನ್ನು, ಇಲ್ಲೊಂದು ಕತ್ತಿ, ಇಲ್ಲೊಂದು ಮಷಿನ್ ಗನ್ನು, AK-47, ಈ ಕಡೆ ಒಂದು ಚಿಕ್ಕದ ಪಿಸ್ತೋಲು, ಈ ಕಡೆ ಏನೋ ಒಂದು ಆಕ್ಸೆಸರೀಸ್ ಇಟ್ಕೊಂಡಿರ್ತಲ್ಲ. ನಮ್ಮ ದೇವರುಗಳು ಆಕ್ಸೆಸರೀಸ್ ಇಟ್ಕೊಂಡಿದ್ದಾರೆ, ಆಕ್ಸೆಸರೀಸ್ ಅಷ್ಟೇ. ಸೊ ಇದರಲ್ಲಿ ಪ್ರತಿಯೊಂದು ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಫಸ್ಟು ಮೇಷ ಲಗ್ನದವ್ರಿಗೆ ಹೇಗಿದೆ ಅಂತಂದರೆ ಫೈನಾನ್ಷಿಯಲಿ ಸ್ವಲ್ಪ ಡೌನ್ ಆಗ್ತಕ್ಕಂಥ ಫ್ರೀಕ್ವೆನ್ಸಿಯಿಂದ ಹೇಳ್ತಾರೆ. ನಾನು ಅರ್ಥ ಮಾಡ್ಕೊಳ್ಳಿ, ಫ್ರೀಕ್ವೆನ್ಸೀಸ್ ಆರ್ ವೆರಿ ಇಂಪಾರ್ಟೆಂಟ್. ಮೇಷ ಲಗ್ನದವ್ರಿಗೆ ಆ ಸೂರ್ಯ ತುಲಾರಾಶಿ ಪ್ರವೇಶ ಆದಾಗ ಆ ಸೂರ್ಯ ಇರ್ತಕ್ಕಂಥ ರಾಶಿಯ ತುಲಾರಾಶಿಯ ಒಂದು ವೈಬ್ರೇಷನ್ನಿಂದ ಇವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫ್ರೀಕ್ವೆನ್ಸೀಸು ಮಾನಸಿಕವಾಗಿ ದೈಹಿಕವಾಗಿ ಚೇಂಜ್ ಆಗ್ತಕ್ಕಂಥದ್ದೇ ಇದೊಂದು ಗೋಚಾರ ಫಲ. ಆದರೆ ದಶಾಭುಕ್ತಿಗಳಲ್ಲಿ ಸೂರ್ಯ ಇರಬೇಕಾಗತ್ತೆ, ಯಾಕಂದ್ರೆ ಸೂರ್ಯನ ಎಫೆಕ್ಟ್ ಮೇಲೆ ಬಂದಿರೋದು ಇದು. ಸೂರ್ಯ ಇಲ್ಲ ಅಂದರೆ ಎಲ್ಲ ಮೇಷಲಗ್ನದವ್ರಿಗೂ ಎಫೆಕ್ಟ್ ಆಗಲ್ಲ. 5-7 ಇದ್ದಾಗ ಸ್ವಲ್ಪ ಕೆಲಸದಲ್ಲಿ ಅಡಚಣೆ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುತ್ತೆ, ಪ್ರೀತಿ ಪ್ರೇಮ ಪ್ರಸಂಗದಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃಷಭ ಲಗ್ನದವ್ರಿಗೆ ವಾಹನ ಖರೀದಿ, ಭೂಮಿ ಖರೀದಿ, ಭೂಮಿಯಿಂದ ಲಾಭ, ವಿದ್ಯಾಭ್ಯಾಸದಿಂದ ಲಾಭ, ಮನೆಯಿಂದ ಹೊಸ ಪದಾರ್ಥಗಳನ್ನ ತಗೊಳ್ತಕ್ಕಂಥದ್ದು. ಎಷ್ಟೋ ದಿವಸದ ಕನಸು ಒಂದು ದೊಡ್ಡದು 50 ಇಂಚು TV ತಗೋಬೇಕಾಯ್ತು, ಅಥವಾ ಟಿವಿನೇ ಇಲ್ಲ, ಹಳೇದಾಗಿತ್ತು, ಕ್ರ್ಯಾಕ್ ಆಗಿರೋದನ್ನು ನೋಡ್ತಾ ಇದ್ವಿ ಮನೆಯಲ್ಲಿ. ಗುರುಜಿ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಸೈಡಲ್ಲಿ. ಎಷ್ಟೋ ಜನ ಮನೆಯಲ್ಲಿ TV ಹಾಕಿರ್ತಾರೆ, ನಾವು ಕರೆಕ್ಟಾಗಿ ಕಾಣಿಸಲ್ಲ, ಅವ್ರು ಹಂಗೆ ಇರಲಿ ಅಂತ ಹಂಗೆ ಇರುತ್ತೆ. ಏನೋ ಹೊಸ ತೊಗೊಳ್ತಕ್ಕಂಥದ್ದು ವೃಷಭ ಲಗ್ನದವ್ರಿಗೆ ವಿಶೇಷವಾಗಿ ಕಂಡು ಬರ್ತಾ ಇದೆ. ಮಿಥುನ ಲಗ್ನದವ್ರಿಗೆ ವ್ಯಾಪಾರ ಮಾರ್ತಕ್ಕಂಥದ್ದು, ಏನಾದ್ರು ಮಾರ್ತಕ್ಕಂಥದ್ದು, ಪದಾರ್ಥ ಇರ್ಬೋದು, ಆಸ್ತಿ ಇರ್ಬೋದು, ಯಾವುದಾದ್ರು ಮಾರ್ತಕ್ಕಂಥ ಒಂದು ವಿಚಾರ ಕಾಂಬಿನೇಷನ್ ತೋರಿಸ್ತಾ ಇದೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡ, ಇದೆಲ್ಲ ಯಾವಾಗವರೆಗೂ ಇರುತ್ತೆ ಅಂತಂದರೆ 1 ತಿಂಗಳಷ್ಟೇ. ಈ ಎಫೆಕ್ಟ್ 1 ತಿಂಗಳು. ದಶಾಭುಕ್ತಿ ಅಂತರ್ಭುಕ್ತಿಲಿ ಸೂರ್ಯ ಬಂದಿದ್ರೆ ಮಾತ್ರ ಇದನ್ನು ಆ್ಯಡ್ ಆನ್ ಮಾಡ್ಕೋಬೇಕು ಅಷ್ಟೇ. ಇದನ್ನು ಒಂದು ಟಾಪ್ ಅಂತ ನಾವು ಕರಿತೀವಿ. ಅಂದರೆ ಎಲ್ರಿಗೂ ಅಪ್ಲೈ ಆಗಲ್ಲ, ಅವರ ಜಾತಕದಲ್ಲಿ ಅದು ಮಿಥುನ ಲಗ್ನದವರು ಎಲ್ಲರಿಗೂ ಅಪ್ಲೈ ಆಗಲ್ಲ. ಈ ಬೇರೆ ಎಲ್ಲ ವಾಹಿನಿಯಲ್ಲೆಲ್ಲ ಬಂದು ರಾಶಿ ಭವಿಷ್ಯ ಹೇಳ್ತಾರಲ್ಲ, ಅದರಷ್ಟು ಸುಳ್ಳು ಆ ಸುಳ್ಳು ಹೇಳ್ಬಿಟ್ಟು ಸರಸ್ವತಿಗೂ ಮೋಸ ಮಾಡ್ತಾ ಇದ್ದಾರೆ ಅಷ್ಟೇ. ರಾಶಿ ಭವಿಷ್ಯ ಅನ್ನೋದೇ ಸುಳ್ಳು. ರಾಶಿ ಭವಿಷ್ಯ ಇದ್ದುಬಿಟ್ರೆ ಅದು ಏನು 2-1/4 ದಿವಸ ಚಂದ್ರ ಅಲ್ಲೇ ಇರ್ತಾನೆ, ಒಂದೇ ರಾಶಿಲಿ ಇರ್ತಾನೆ. ಇವತ್ತು ಹೇಳಿದ್ದು ನಾಳೆ ಹೇಳಿದ್ದು ಒಂದೇ ಇರಬೇಕು. ಇವತ್ತೊಂದು ಹೇಳೋದು, ನಾಳೆ ಒಂದು ಹೇಳೋದು, ನಾಳಿದ್ದು ಹೇಳೋದು. ಮತ್ತು ಎಲ್ಲ ರಾಶಿಯವ್ರದ್ದು ಸುಮ್ಮನೆ ಒಂದು ಕಡೆ ಬರೆದಿಟ್ಕೊಳ್ಳಿ, ಒಬ್ಬೊಬ್ಬನು ಒಂದೊಂದು ಥರ ಹೇಳಿರ್ತಾನೆ. ಒಂದೊಂದು ವಾಹಿನಿಯಲ್ಲೂ ಒಬ್ಬೊಬ್ಬರು ಹೇಳಿರ್ತಾರೆ, ಒಂದೊಂದು ಯೂಟ್ಯೂಬ್ ಚಾನಲ್ಲೂ ಒಂದೊಂದು ಹೇಳಿರ್ತಾರೆ. ಇಂಡಿಯಾದ ಪೂರ್ತಿ ತಗೊಳ್ಳಿ, ಚಿತ್ರ ವಿಚಿತ್ರ. ಒಬ್ಬನು ಸತ್ತೋಗಿರ್ತಾನೆ ಅಂತ ಹೇಳ್ತಾರೆ, ಒಬ್ಬರು ಬದುಕಿರ್ತಾನೆ ಅಂತ ಹೇಳ್ತಾರೆ, ಒಬ್ಬರು ಓಡೋಗಿದ್ದಾನೆ ಅಂತ ಹೇಳಿದ್ರು ಮಲ್ಲೇ ಇರ್ತಾನೆ ಅಂತ ಇನ್ನೊಬ್ಬ ಹೇಳ್ತಾನೆ. ಸೇಮ್ ರಾಶಿಗೆ ಇವತ್ತು ಆನಂದ, ಇವತ್ತು ಬಾಸಿಂದ ಆನಂದ ಅಂತ ಹಾಕಿರ್ತಾನೆ, ಇನ್ನೊಬ್ಬ ಬಾಸಿಂದ ಬಯಸ್ಕತಾನೆ ಅಂತ ಹೇಳ್ತಾನೆ. ಯಾರ್ಯಾರಿಗೆ ಏನೇನು ಅಪ್ಲಿಕಬಲ್ ಆಗುತ್ತೋ ಎಲ್ಲ ಅದು ಅವ್ರವ್ರಿಗೆ ಮನಸ್ಥಿತಿಗೆ ಬಂದಿರತಕ್ಕಂಥದ್ದೇ ರಾಶಿ ಫಲ. ಯಾವಾಗಿಂದ ಈ ರಾಶಿ ಫಲದ ಹುಚ್ಚಿಡಿತೋ ಗೊತ್ತಿಲ್ಲ, ಆವಾಗಿಂದನೂ ಕೂಡ ಈ ರಾಶಿ ಫಲದಲ್ಲಿ ಬರ್ತಕ್ಕಂಥ ವಿಚಾರಗಳೆಲ್ಲ ಸುಳ್ಳೆ. ಒಂದು ಎನರ್ಜೀಸ್ ಅಂತ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎನರ್ಜೀಸ್ ಮೇಲೆ ಅಸ್ಟ್ರಾಲಜಿ ವರ್ಕ್ ಆಗುತ್ತೆ. ಅಸ್ಟ್ರಾಲಜಿ ಸುಳ್ಳು ಅಂತ ಹೇಳಿದವರು ಡಿಬೇಟ್ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ಯಾರ ಚಾಲೆಂಜ್ ಮಾಡ್ತೀರಾ? ನ್ಯೂಮರಾಲಜಿ ಸುಳ್ಳು ಅಂತ ಬೇಕಾದಷ್ಟು ನಿದರ್ಶನ ಕೊಡ್ತೀನಿ. ನ್ಯೂಮರಾಲಜಿಯಷ್ಟು ವರ್ಸ್ಟ್ ಇನ್ನೊಂದಿಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ಏನು ಡೇಟಮ್ಮ? 18. ಇವತ್ತು ಹುಟ್ಟಿದವ್ರದ್ದೆಲ್ಲ 9 ಅಂತ ಹೇಳ್ತಾರೆ. 9ರಲ್ಲಿ ಸೌಮ್ಯವಾಗಿರೋರು ಇರ್ತಾರೆ, ಕೋಪ ಮಾಡೋರು ಇರ್ತಾರೆ, ಬಡವರು ಇದ್ದಾರೆ, ಶ್ರೀಮಂತರು ಇರ್ತಾರೆ. ಇವತ್ತು ಈ ತಾರೀಕಿನಲ್ಲಿ ಹುಟ್ಟೋನು ಶ್ರೀಮಂತದ ಮನೇಲಿ ಹುಟ್ಟಿದ್ರೆ ಅವ್ನು ಯಾವಾಗಲೂ ಹೆಚ್ಚು ಕಮ್ಮಿ ಶ್ರೀಮಂತವಾಗೇ ಇರ್ತಾನೆ ಲಾಸ್ಟ್ವರೆಗೂ, ಆಸ್ತಿ ಗೀಸ್ತಿ ತಾತೆ ಆಸ್ತಿ ಮಾಡಿದಾಗ. ಇನ್ನೊಬ್ಬ ಇದೇ ಡೇಟಲ್ಲಿ ಯಾರೋ ಬಡವ್ರ ಮನೇಲಿ ಹುಡ್ತಾನೆ ಅದು. ಆದರೆ ನಮ್ಮ ಲಗ್ನ ಇದೆಯಲ್ಲ, ಲಗ್ನದಿಂದ ಬರ್ತಕ್ಕಂಥ ಎವ್ರಿ 4 ಸೆಕೆಂಡ್ಸ್ಗೆ ಜ್ಯೋತಿಷ್ಯ ಚೇಂಜ್ ಆಗುತ್ತೆ. 4 ಸೆಕೆಂಡ್ಸ್. ಈ ನ್ಯೂಮರಾಲಜಿ ಎಲ್ಲ ಬರೀ ಬಂಡಲ್ಲೇ. ನ್ಯೂಮರಾಲಜಿ ಇಟ್ಕೊಂಡೇ ಫೇಮಸ್ ಆಗಿಬಿಟ್ರು ಕೆಲವು ಜನ. ನ್ಯೂಮರಾಲಜಿ ಇಟ್ಕೊಂಡೇ ಆ ನಂಬರ್ ಇಟ್ಕೊಂಡೇ ಫೇಮಸ್ ಆಗೋರೆ. ಅದಕ್ಕೆ ಹಿಂದೆ ಓಡೋಗೋರು ಹುಚ್ಚರೆ ಅಂತ ಹೇಳ್ತೀನಿ. ಯಾಕಂದರೆ ಬರೀ ಬೋಗಸ್ಸೇ ಅದು. 1 to 9 ನಂಬರ್ಸಲ್ಲಿ ಏನೂ ಇಲ್ಲ. ಅದನ್ನು ಜಸ್ಟ್ 5%ಗೆ ಗಾಡಿಗೆ ನಂಬರ್ಗೆ ಯೂಸ್ ಮಾಡ್ಕೋಬೇಕಷ್ಟೆ. ಎಷ್ಟು ನಂಬರ್ ನಿಮಗೆ 8 ತೋರಿಸ್ತೀನಿ. 30 ವರ್ಷದಿಂದ ಗಾಡಿ ಓಡ್ತಾ ಇದೆ, 8 ಇದೆ ಲಾಸ್ಟಲ್ಲಿ. ಯಾರು ಹೇಳಿ 8 ಇದು ಬಿಟ್ಟರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರು.
ಟೋಟಲ್ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಎಂಡಿಂಗಲ್ಲಿ ಬಂದರೂ ಕೂಡ ಟೋಟಲ್ ಇಂಪಾರ್ಟೆಂಟ್ ಆಗುತ್ತೆ. 8 ಬಂದರೂ ಕೂಡ ಆ ಮಾಲೀಕಂದು ಕಾಂಬಿನೇಷನಲ್ಲಿ 8 ಏನಾದ್ರು ಲಕ್ಕಿ ಆಗಿಬಿಟ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಒಳಗಡೆ ಹೋಗಬೇಕು. ಸೊ ಈಗ ನೀವು ನೋಡ್ತಾ ಇರ್ತಕ್ಕಂಥ ಪಿಕ್ಚರ್ ಅದ್ಭುತವಾಗಿದೆ. ಇದು ಒಂದು ನಕ್ಷತ್ರ ಸೂರ್ಯ, ಇದರಿಂದೇ ಬರ್ತಕ್ಕಂಥ ಒಂದು ಏನಂತಾರೆ, ಒಂದು ನಕ್ಷತ್ರದ ಪುಂಜದಿಂದ ಬರ್ತಕ್ಕಂಥದ್ದು ತುಲಾ ಸಂಕ್ರಮಣ. ಭಾಳ ವಿಶೇಷ, ಭಾಳ ಶಕ್ತಿಶಾಲಿಯಾಗಿರುತ್ತೆ. ಪ್ರಕೃತಿಯಲ್ಲಿ ಎನರ್ಜೀಸ್ ಜಾಸ್ತಿ ಇರುತ್ತೆ. ಗುರುಜಿ ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ, ಮುಂದಿನ ರಾಶಿ ಕಟಕ ರಾಶಿಯವರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಕರ್ಕಾಟಕ ಲಗ್ನದವ್ರಿಗೆ ನಾನು ತಗೊಳ್ತೀನಿ. ಯಾವಾಗಲೂ ಲಗ್ನ ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ. ಈ ಒಂದು ಜ್ಯುವೆಲರಿ ಪರ್ಚೇಸ್ ಅಂತ ಏನು ಹೇಳ್ತೀವಿ, ಅಥವಾ ಗೋಲ್ಡ್ ಜ್ಯುವೆಲರಿ ಅಥವಾ ಸಿಲ್ವರ್ ಜ್ಯುವೆಲರಿ ಪರ್ಚೇಸ್ಗೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹಣಕಾಸು, ಉದ್ಯೋಗ ಎಲ್ಲ ಉತ್ತಮವಾಗಿದೆ. ಸಿಂಹ ಲಗ್ನದವ್ರಿಗೆ ಸ್ವಲ್ಪ ಏಕಾಂಗಿಯಾಗಿರ್ತಕ್ಕಂಥದ್ದು, ವೃಥಾ ತಿರುಗಾಟ ಅಥವಾ ಲಾಭ ಇಲ್ಲದೆ ಇರ್ತಕ್ಕಂಥದ್ದು, ಮಾನಸಿಕ ಹಿಂಸೆ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆಗ್ತಕ್ಕಂಥದ್ದು, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥ ಒಂದು ವಿಚಾರ ಸಿಂಹ ಲಗ್ನದವ್ರು ತೋರಿಸ್ತಾ ಇದೆ. ಇನ್ನು ಕನ್ಯಾ ಲಗ್ನದವ್ರು ನೋಡೋಣ. ಕನ್ಯಾ ಲಗ್ನ, ಈ ಕನ್ಯಾ ಲಗ್ನದವ್ರಿಗೆ ಹಣಕಾಸು ವಿಚಾರದಲ್ಲಿ ಬಂದರೂ ಕೂಡ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಅಂದರೆ ಬರೋ ದುಡ್ಡು ಸ್ವಲ್ಪ ಏನೋ ಬಂತು, ಉಳಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಯಾರಿಗೋ ಕೈಗೆ ಹೊಟ್ಟೋಯ್ತು, ಈಗ ಬಂತು, ಹಿಂಗೆ ಕೊಡ್ತೀನಿ ಅಂದರೂ ಅದು ಈ ಥರ ಕೈಗೆ ಹೊಟ್ಟೋಯ್ತು ಅಂತ ಹೇಳಿ ಬರ್ತಕ್ಕಂಥ ಒಂದು ಕಾಂಬಿನೇಷನು. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಆಸ್ಪತ್ರೆಗೆ ಖರ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಸುಮ್ಮನೆ ವೃಥಾ ಖರ್ಚು, ಏನೋ ಬಂತು ಏನೋ ಆಯಿತು ಅಂತ ಹೇಳ್ತಕ್ಕಂಥ ತೋರಿಸ್ತಾ ಇದೆ. ತುಲಾ ಲಗ್ನದವ್ರಿಗೆ ಸೆಲ್ಫ್ ಎಫರ್ಟಿಂದ ಲಾಭ ಜಾಸ್ತಿ ಬರ್ತಾ ಇದೆ. ತುಲಾ ಲಗ್ನದವ್ರಿಗೆ ಸೆಲ್ಫ್ ಎಫರ್ಟಿಂದ ಲಾಭ ಜಾಸ್ತಿ, ಅಧಿಕವಾಗಿರ್ತಕ್ಕಂಥ ಲಾಭ ಸೆಲ್ಫ್ ಎಫರ್ಟಿಂದ. ಕಷ್ಟಪಟ್ಟರೆ, ಹೋಗಿ ದುಡಿದ್ರೆ ಅದು ಬರ್ತಕ್ಕಂಥ ಒಂದು ವಿಚಾರ ಬರ್ತಾ ಇದೆ. ಹಾಗೆ ವೃಶ್ಚಿಕ ಲಗ್ನದವ್ರಿಗೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ, ವೃತ್ತಿಯಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು, ಮನೆ ವಿಚಾರದಲ್ಲಿ ಗಲಾಟೆಗಳು, ವ್ಯಾಜ್ಯಗಳು ಬರ್ತಕ್ಕಂಥದ್ದು,
ಹಾಗೆ ಆಸ್ಪತ್ರೆ ಪಾಲಾಗ್ತಕ್ಕಂಥದ್ದು, ದುಡ್ಡಿನ ನಷ್ಟ, ಸ್ವಲ್ಪ ಅಪಮಾನಗಳು ಅವಮಾನಗಳು ಆಗ್ತಕ್ಕಂಥದ್ದು ವೃಶ್ಚಿಕ ಲಗ್ನಕ್ಕೆ ಕಂಡು ಬರ್ತಾ ಇದೆ. ಧನುರ್ಲಗ್ನದ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಲಾಭ, ತಂದೆಯಿಂದ ಲಾಭ ಆಗ್ತಕ್ಕಂಥದ್ದು, ಗೆಳೆಯನಿಂದ ಲಾಭ ಆಗ್ತಕ್ಕಂಥದ್ದು, ಅನೇಕ ವಿಚಾರದಲ್ಲಿ ಲಾಭ. ಅದರ ಜೊತೆಗೆ ವೃತ್ತಿಯಲ್ಲಿ ಬದಲಾವಣೆ ತೋರಿಸ್ತಾ ಇದೆ. ನಿಮ್ಮ ದಶಾಭುಕ್ತಿಗಳಲ್ಲಿ ಏನಾದರೂ ಸೂರ್ಯ ಇದ್ದಲ್ಲಿ ವೃತ್ತಿಯಲ್ಲಿ ಸ್ಟ್ರಾಂಗ್ ಆಗಿ ಬದಲಾವಣೆ ಅಥವಾ ಒಂದು ವ್ಯಾಪಾರದಲ್ಲಿ ಒಂದು ಹೊಸ ಸೇರ್ಪಡೆ ಆಗ್ತಕ್ಕಂಥದ್ದು, ಹೊಸ ಬಿಸ್ನೆಸ್ ಆ್ಯಡ್ ಮಾಡಿದೆ ಅಂತಕ್ಕಂಥದ್ದು ಲಾಭಾಂಶಕಾರಿಯಾಗಿ ಇರ್ತಕ್ಕಂಥದ್ದು. ಮಕರ ಲಗ್ನದವ್ರಿಗೆ ಸ್ವಲ್ಪ ಅಪಮಾನ ಅವಮಾನಗಳಿಂದ ಮುಕ್ತಾಯಗೊಂಡು ನಂತರ ಹೆಸರು ಬರ್ತಕ್ಕಂಥದ್ದು. ಅಂದರೆ ಏನಾದರೂ ಒಂದು ತಪ್ಪು ಮಾಡಿದೆಯಾ ಅಂತ ಹೇಳಿ ಕಳಂಕ ಬಂದು ಕಳಂಕ ನಂತರ ಹೆಸರು ಬರ್ತಕ್ಕಂಥದ್ದು. ನೀನು ಕಳ್ಳಪ್ಪ, ನೀನು ಕಳ್ತನ ಮಾಡಿದ್ಯಾ ಅಂತ ಹೇಳಿದ್ಮೇಲೆ, ನೀನು ನಿರಪರಾಧಿ ಅಂತ ಹೇಳಿದ್ಮೇಲೆ ಇಲ್ಲ ಅವ್ನು ತಪ್ಪು ಮಾಡಿಲ್ಲ, ಬಟ್ ಆದರೆ ಆಪನ್ನೆ ಬಂತು. ಆ ರೀತಿ ಆಗಿರ್ತಕ್ಕಂಥದ್ದು ಕಳಂಕ ಬಂದಾದ ನಂತರ ಹೆಸರು ಅಂತ ಕರಿತೀವಿ. ಸೊ ಹಿಂದೆ ಯಾವ್ದಾರು ಆಗಿತ್ತು ಅಂತಂದರೆ ಈಗ ನಿಮಗೆ ಅದರದ ಬದಲಾವಣೆ ಬರ್ತಕ್ಕಂಥದ್ದು, ಅಥವಾ ಈ ತಿಂಗಳಲ್ಲೇ ಸ್ವಲ್ಪ ನಿಮಗೆ ಆಪನ್ನೆ ಬಂದು ಎಂಡಿಂಗಲ್ಲಿ ನಿಮಗೆ ಒಳ್ಳೆಯ ತನವನ್ನು ಬರ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮಕರ ಲಗ್ನದವ್ರಿಗೆ. ಕುಂಭದವ್ರಿಗೆ ಪ್ರಯಾಣ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿದೇಶ ಪ್ರಯಾಣ ಆಗಿರ್ಬೋದು, ತೀರ್ಥಯಾತ್ರೆ ಆಗಿರ್ಬೋದು, ಮತ್ತು ಇನ್ನೊಂದಾಗಿರ್ಬೋದು, ಯಾವುದಾದ್ರು ಒಂದು ಪ್ರಯಾಣ ಹೆಚ್ಚಾಗುತ್ತೆ. ಹೈಯರ್ ಸ್ಟಡೀಸ್ಗೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿ ಬದಲಾವಣೆ ತೋರಿಸ್ತಾ ಇದೆ. ಹಾಗೆ ಸ್ವಲ್ಪ ಅಸಮಾಧಾನ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಕುಂಭ ಲಗ್ನದವ್ರಿಗೆ ಸ್ವಲ್ಪ ಸಮಾಧಾನವಾಗಿರಬೇಕು, ಯಾಕಂದರೆ ಇರ್ತಕ್ಕಂಥ ಕಾಂಬಿನೇಷನ್ ಕೂತಿರ್ತಕ್ಕಂಥದ್ದು ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಒಂದು ವಿಚಾರ. ಕೊನೆಯದಾಗಿ ಮೀನ ಲಗ್ನದವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಪರೇಷನ್ಗೆ ಹೋಗ್ತಕ್ಕಂಥದ್ದು ಅಥವಾ ಪೆಟ್ಟಾಗ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಸ್ವಲ್ಪ ಹುಷಾರಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಮಾಡಿದ್ರೆ ವಿಶೇಷವಾಗಿ ಸ್ವಲ್ಪ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ವೃತ್ತಿಯಲ್ಲಿ ಅಧಿಕ ಲಾಭವನ್ನು ತೋರಿಸುತ್ತೆ. ಇಷ್ಟು ಈ ಸೂರ್ಯ ಸಂಕ್ರಮಣ ತುಲಾರಾಶಿ ವಿಶೇಷವಾಗಿರ್ತಕ್ಕಂಥದ್ದು. ಉತ್ತರ ದಿಕ್ಕಲ್ಲಿರ್ತಕ್ಕಂಥ ಭೂಮಿ ಇವತ್ತು ಆ ಕಂಪನಾಂಕಗಳನ್ನು ಹೇಗೆ ಕೊಡುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.